ಹಾಯ್ ಸ್ನೇಹಿತರೆ, ಇವತ್ತೇ ಅಜ್ಜಿಂದಿರ ಕಾಲದಲ್ಲಿ ಮಾಡುವಂಥ ಕೊಂಕಣಿ ಸ್ಟೈಲ್ ವಡಿಯ ಸಾಸಮ್ ಮಾಡ್ತಾ ಇದ್ದೀನಿ. ಕೊಂಕಣಿಲಿ ಇದಕ್ಕೆ ವಡಿಯೋ ಅಂತ ಕರೀತಾರೆ, ಕನ್ನಡದಲ್ಲಿ ಸಂಡಿಗೆ ಅಂತ ಕರೀತಾರೆ. ಇದು ಬೂದ ಕುಂಬಳಕಾಯಿಂದ ಮಾಡ್ತಾರೆ. ನಮ್ಮೂರಲ್ಲಿ ಮದುವೆ ಮನೆಗಳಲ್ಲಿ ಕಂಪಲ್ಸರಿಯಾಗಿ ಮಾಡಿ ಬಾಳೆ ಎಲೆ ಸೈಡ್ ಡಿಶ್ ಆಗಿ ಇದನ್ನು ಬಡಿಸ್ತಾರೆ ಫ್ರೆಂಡ್ಸ್. ಹಾಗಾದರೆ ನೀವು ಕೂಡ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇದಕ್ಕೆ ನೀವೇನಂತೀರಾ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುವ ವಡಿ ಸಾಸಮ್. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ನಾನು ಅರ್ಧ ಬೌಲ್ ವಡಿಯನ್ನು ತಗೊಂಡಿದ್ದೀನಿ ನೋಡಿ. ಈ ರೀತಿ ಇರುತ್ತೆ ವಡಿ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಜಯ ರೆಸಿಪಿ. ವಡಿ ಸಾಸಮ್ ಮಾಡಲು ಫ್ರೆಂಡ್ಸ್ ನಾನು ಅರ್ಧ ಬೌಲು ವಡಿಯನ್ನು ತಗೊಂಡಿದ್ದೀನಿ ನೋಡಿ. ಇದನ್ನು ಬೇಸಿಗೆಯಲ್ಲಿ ಮಾಡಿ ಒಣಗಿಸಿ ಇಡ್ತಾರೆ. ಯಾವಾಗ ಬೇಕಾದರೂ ಯೂಸ್ ಮಾಡ್ಬೋದು. ಇದರಲ್ಲಿ ಮಸಾಲೆ ಮತ್ತು ಉಪ್ಪನ್ನು ಸೇರಿಸ್ತಾರೆ ಬೂದು ಕುಂಬಳಕಾಯಿ ಜೊತೆ. ಈಗ ಇದಕ್ಕೆ ಮಸಾಲೆ ತೆಗೆದುಕೊಳ್ಬೇಕು. ಮಸಾಲೆಗಾಗಿ ಅರ್ಧ ಬೌಲು ತೆಂಗಿನ ತುರಿ, 3 ಒಣಮೆಣಸಿನಕಾಯಿ, 1/4 ಟೇಬಲ್ ಸ್ಪೂನು ಕೊತ್ತಂಬರಿ ಬೀಜ, 2 ಬೆಳ್ಳುಳ್ಳಿ ಎಸಳು, ಹಾಗೆಯೇ ಉಪ್ಪು, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸರ್ ಜಾರಲ್ಲಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು. ಜಾಸ್ತಿ ನೈಸಾಗಿ ರುಬ್ಕೊಳ್ಬೇಡಿ. ತರಿತರಿಯಾಗಿ ರುಬ್ಬುವುದರಿಂದ ವಡಿ ಸಾಸಮ್ ಸೂಪರ್ ಆಗುತ್ತೆ. ಇದೊಂದು ಡಿಫ್ರೆಂಟ್ ಟೇಸ್ಟ್ ಆಗಿರುವ ಡಿಶ್ಶು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿದರೆ ನಿಮಗೂ ಕೂಡ ಇಷ್ಟ ಆಗುತ್ತೆ. ಮಸಾಲೆ ರುಬ್ಬಿ ರೆಡಿಯಾಗಿದೆ ನೋಡಿ. ಇದನ್ನು ಈಗ ಸೈಡಲ್ಲಿ ಬೇರೆ ಬೌಲಲ್ಲಿ ತೆಗೆದು ಇಡ್ತೀನಿ ಸೈಡಲ್ಲಿ. ಅದೇ ರೀತಿ ವಡಿಯನ್ನು ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸಿನ ಮೇಲೆ ಗ್ಯಾಸ್ ಆನ್ ಮಾಡಿಬಿಟ್ಟು ಕಾವಲಿ ಇಟ್ಟಿದ್ದೀನಿ. ಈಗ ಇದರಲ್ಲಿ ವಡಿ ಹಾಕ್ತಾ ಇದ್ದೀನಿ. ವಡಿ ಹಾಕಿ ಕಲರ್ ಚೇಂಜ್ ಆಗುವವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಫ್ರೈ ಆಗಲು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು. ಇದು ಗ್ಯಾಸಿನ ಫ್ಲೇಮು ಸ್ಲೋ ಇಟ್ಟೇ ಫ್ರೈ ಮಾಡ್ಕೊಳ್ಳಿ. ನಮ್ಮ ಊರಲ್ಲಿ ಸಾಮಾನ್ಯವಾಗಿ ವಡಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ. ಇದಕ್ಕೆ ಕನ್ನಡದಲ್ಲಿ ಸಂಡಿಗೆ ಅಂತ ಕರೀತಾರೆ. ಬೇಸಿಗೆಯಲ್ಲಿ ಮಾಡಿ ಸ್ಟಾಕ್ ಇಟ್ಕೊಳ್ತಾರೆ ಫ್ರೆಂಡ್ಸ್. ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇದರ ಸಾರನ್ನು ಮಾಡ್ತಾರೆ, ಸಾಸಮ್ ಕೂಡ ಮಾಡ್ತಾರೆ. ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ. ಗ್ಯಾಸ್ ಬಂದ್ ಬಿಟ್ಟು ಕಲ್ಲಿಂದ ಸ್ವಲ್ಪ ಜಜ್ಜಿಬಿಟ್ಟು ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕು. ಎರಡು ನಿಮಿಷದಲ್ಲಿ ವಡಿ ಸಾಸಮ್ ರೆಡಿಯಾಗುತ್ತೆ ಫ್ರೆಂಡ್ಸ್. ಜಾಸ್ತಿ ಟೈಮ್ ಹಿಡಿಯುವುದಿಲ್ಲ, ಜಾಸ್ತಿ ಸಾಮಗ್ರಿನೂ ಬೇಕಂತಿಲ್ಲ. ವಡಿ ಸಾಸಮ್ ಮಾಡುವಾಗ ಉಪ್ಪು ಮತ್ತು ಖಾರ ನೋಡಿ ಹಾಕೊಳ್ಳಿ. ಯಾಕಂತಂದರೆ ವಡಿಯಲ್ಲೂ ಕೂಡ ಮಸಾಲೆ ಮತ್ತು ಉಪ್ಪು ಹಾಕಿರ್ತಾರೆ. ಕೈಯಿಂದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ. ಈಗ ಸ್ವಲ್ಪ ಜಜ್ಜಿಕೊಳ್ತೀನಿ. ಜಾಸ್ತಿ ಪುಡಿ ಮಾಡ್ಕೊಳ್ಬೇಕು ಬೇಡಿ, ಸ್ವಲ್ಪ ಜಜ್ಜಿಬಿಟ್ರೆ ಸಾಕಾಗಿಬಿಡುತ್ತೆ. ವಡಿ ಸಾಸಮ್ ತಿನ್ನುವ 2 ನಿಮಿಷ ಮೊದಲೇ ಮಾಡ್ಕೊಳ್ಬೇಕು. ಮೊದಲೇ ಮಾಡಿಟ್ರೆ ಕೆಟ್ಟು ಬಿಡುತ್ತೆ. ಈ ಥರ ಇರಬೇಕು ನೋಡಿ. ಈಗ ಮಸಾಲೆ ಜೊತೆ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲೇ ಮಾಡಿಡುವುದರಿಂದ ಹಾಳಾಗಿಬಿಡುತ್ತೆ. ಯಾಕಂತಂದರೆ ನಾವು ಮಸಾಲೆ ಬಿಸಿ ಮಾಡುವುದಿಲ್ಲ, ಹಸಿ ಮಸಾಲೆಯಲ್ಲಿಯೇ ವಡಿಯನ್ನು ಮಿಕ್ಸ್ ಮಾಡ್ತೀನಿ ನೋಡಿ. ರೆಡಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್. ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ಬೆಲ್ಲೈಕನನ್ನು ಒತ್ತಿ. ಅನ್ನದ ಜೊತೆ ಸೈಡ್ ಡಿಶ್ ಆಗಿಯೂ ಚಪಾತಿ ಜೊತೆ ರೊಟ್ಟಿ ಆಗಂತೂ ಸೂಪರ್ ಫ್ರೆಂಡ್ಸ್. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರಿಗೆ